ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ವಿಜು ಅಜ್ಜಿ ಕಥೆಯಲ್ಲಿ ತಮ್ಮೆಲ್ಲರಿಗೂ ಒಂದು ಉತ್ತಮವಾದಂಥ ಕತೆ, ಅದು ಇವತ್ತು ಭಗೀರಥ ಜಯಂತಿ ದಿನ ಹೇಳ್ತೀನಿ. ಭಗೀರಥ ಪ್ರಯತ್ನ ಅಂತ ಕೇಳಿದಿರ್ತಾನೆ, ವಿಶ್ವವಿಖ್ಯಾತವಾಗಿದೆ. ಅಂದರೆ ತ್ರೇತಾಯುಗದಿಂದ ಇಲ್ಲಿಯವರೆಗೂ ಭರತಖಂಡದ ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಭಗೀರಥ ಪ್ರಯತ್ನವನ್ನು ಹೇಳ್ಕೊಡ್ತಾರೆ. ನಾನು ಕೂಡ ನನ್ನ ಅಜ್ಜನಿಂದ ಕೇಳಿದ್ದ ಕತೆ ಇದು. ತ್ರೇತಾಯುಗದಲ್ಲಿ ಅಯೋಧ್ಯೆಯ ಮಹಾರಾಜ ಚಕ್ರವರ್ತಿ ಸಗರ, ಅವನು ಒಂದು ಸಲ ಇನ್ನೂ ಹೆಚ್ಚು ರಾಜ್ಯಗಳನ್ನು ತನ್ನ ಜೊತೆಗೆ ಸೇರಿಸ್ಕೋಬೇಕು ಅಂತಂದು ಅವನು ಅಶ್ವಮೇಧ ಯಜ್ಞ ಮಾಡ್ತಾನೆ. ಅಶ್ವಮೇಧ ಯಜ್ಞವನ್ನು ಮಾಡಿದಾಗ ಆ ಕುದುರೆಯನ್ನು ಬಿಟ್ಟಾಗ ಅದರ ಹಿಂದೆ ಅವನ 60,000 ಮಕ್ಕಳು ಹೋಗ್ತಾ ಇರ್ತಾರೆ. ಆದರೆ ಈ ಪ್ರಚಂಡವಾದಂಥ ಯಜ್ಞ ಮಾಡಿ ಎಲ್ಲಿ ವಿಶ್ವದ 3 ಜಗತ್ತನ್ನು ತಾನೇ ಗೆದ್ದುಬಿಡ್ತಾನೋ, ಇನ್ನು ತನಗೆಲ್ಲಾದರೂ ತೊಂದರೆ ಆಗುತ್ತೆ ಅಂತ ಇಂದ್ರ ಹೆದರ್ಕೊಂಡ್ಬಿಟ್ಟು ಆ ಅಶ್ವಮೇಧ ಯಜ್ಞವನ್ನು ಕದ್ಕೊಂಡು ಹೋಗಿ ಕಪಿಲ ಮುನಿಗಳ ಆಶ್ರಮದಲ್ಲಿ ಬಚ್ಚಿಡ್ತಾನೆ. ಈ 60,000 ಮಕ್ಕಳು ಅಶ್ವವನ್ನು ಹುಡ್ಕೊಂಡು ಕುದುರೆ ಹುಡ್ಕೊಂಡು ಹೋದಾಗ ಕಪಿಲ ಮುನಿಗಳ ಆಶ್ರಮದಲ್ಲಿ ನೋಡಿ ಆಶ್ಚರ್ಯ ಆಗುತ್ತೆ. ಆದರೆ ಕಪಿಲ ಮುನಿಗಳ ಜೊತೆಗೆ ನಯವಾಗಿ ವಿನಯವಾಗಿ ಮಾತಾಡಿ ಏನು ಅಂತ ಕೇಳ್ಕೊಳ್ಳೋದನ್ನೇ ಕ್ಲೇಶಕ್ಕೆ ತೊಂದರೆ ಆಗ್ತಾರೆ. ಆ ಕ್ಲೇಶದಿಂದ ಏನಾಗುತ್ತೆ ಅಂದರೆ ಅಹಂಕಾರದಿಂದ ಅವರು ವರ್ತಿಸ್ತಾರೆ. ಅವರ ವರ್ತನೆಯನ್ನು ಕಂಡು ಕೋಪಗೊಂಡಂಥ ಕಪಿಲ ಮುನಿಗಳು ಮಹಾಪಂಡಿತರು 60,000 ಜನರನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಡ್ತಾರೆ. ಆ ಶಾಪದಿಂದ ಭಸ್ಮ ಆದವರು ಪ್ರೇತಗಳಾಗಿ ರಾಕ್ಷಸರಾಗಿ ಓಡಾಡ್ತಾರೆ. ಅವ್ರಿಗೆ ಸದ್ಗತಿ ಸಿಗೋದಿಲ್ಲ. ಇದನ್ನು ಕಂಡು ರಾಜನಿಗೆ ದುಃಖ ಆಗುತ್ತೆ. ಮುಂದೆ ಅವನ ಮಗ ಪ್ರಯತ್ನ ಮಾಡ್ತಾನೆ, ಅವನ ಮೊಮ್ಮಗ ದಿಲೀಪ ಪ್ರಯತ್ನ ಮಾಡ್ತಾನೆ. ಅವನು ದಿಲೀಪನ ಮಗ ಭಗೀರಥ, ಅವನು ತನ್ನ ಮುತ್ತಜ್ಜನ ದುಃಖ ಮತ್ತು ಆ ತನ್ನ ಪುರಾತನ ಎಲ್ಲರದ್ದು ಆದಂಥ ದುಃಖಕ್ಕೆ ಅವ್ರಿಗೊಂದು ಮುಕ್ತಿ ಸದ್ಗತಿ ಸಿಗಬೇಕು ಅಂತ ಭಗೀರಥ ಪ್ರಯತ್ನವನ್ನು ಮಾಡ್ತಾನೆ. ಭಗೀರಥ ಪ್ರಯತ್ನ ಅಂದರೆ ಏನು? ದೇವಲೋಕದಲ್ಲಿ ಇರುವಂಥ ಗಂಗೆಯನ್ನು ಭೂಲೋಕಕ್ಕೆ ತಂದು ಆ ಪಾವನ ಗಂಗೆ ಹರಿದು ತನ್ನ ಎಲ್ಲ ಪೂರ್ವಜರಿಗೆ ಮುಕ್ತಿ ಸಿಗಬೇಕು, ಅವ್ರಿಗೆ ಸದ್ಗತಿ ಸಿಗಬೇಕು ಅಂತ ಇವನು ಪ್ರಯತ್ನ ಮಾಡಿ ತಪಸ್ಸು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕೊನೆಗೆ ಗಂಗೆಯನ್ನೂ ಒಪ್ಪಿಸ್ತಾನೆ. ಗಂಗೆ ಬರೋಕ್ಕೆ ಒಪ್ತಾಳೆ. ಆದರೆ ಅವಳು ಹೇಳ್ತಾಳೆ, ನಾನು ಧುಮ್ಮಿಕ್ಕಿದರೆ ಭೂಮಂಡಲ ನನ್ನ ಶಕ್ತಿಯನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ, ಅಲ್ಲಿ ಧ್ವಂಸ ಆಗುತ್ತೆ ಅಂತ. ಆಗ ಅವನು ಶಿವನ ಹತ್ರ ಹೋಗ್ಬಿಟ್ಟು, ಶಿವ ಯಾವಾಗಲೂ ಭಯಹರ ಭವಹರ, ಎಲ್ಲರಿಗೂ ಸಂಕಟದಲ್ಲಿದ್ದಾಗ ಅವನು ಸಹಾಯ ಮಾಡುವಂಥವನು. ಶಿವ ಹೇಳ್ತಾನೆ, ಆಯಿತು, ಯಾಕಂದರೆ ಶಿವನ ಶಕ್ತಿ ಮುಂದೆ, ಅಗಾಧವಾದ ಶಕ್ತಿ ಮುಂದೆ ಇನ್ನು ಯಾರ ಶಕ್ತಿಯೂ ದೊಡ್ಡದಲ್ಲ, ಹಾಗಾಗಿ ಆಯಿತು ಸಹಾಯ ಮಾಡ್ತೀನಿ ಅಂತ ಆ ಧುಮ್ಮಿಕ್ಕಿ ರಭಸದಿಂದ ಬೀಳುವಂಥ ಗಂಗೆಯನ್ನು ತನ್ನ ತಲೆಯಲ್ಲಿ ಜಟೆಯಲ್ಲಿ ಹಿಡ್ಕೊಳ್ತಾನೆ. ಜಟೆಯಲ್ಲಿ ಹಿಡ್ಕೊಂಡಿರೋದ್ರಿಂದ ಅವನು ಗಂಗಾಧರನಾಗ್ತಾನೆ. ಗಂಗೆಯನ್ನು ಧರಿಸಿದ ಗಂಗಾಧರನಾಗ್ತಾನೆ. ಅವನು ತನ್ನ ಜಟೆಯಿಂದ ನಿಧಾನವಾಗಿ ಗಂಗೆಯನ್ನು ಕೆಳಗಡೆಗೆ ಭೂಮಿಗೆ ಬಿಡ್ತಾನೆ. ಇವನು ಅವನ ಗಂಗೆಯನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಗಂಗೆ ದಾರಿಯಲ್ಲಿ ಬರೋದು, ನದಿ ಹರಿದದ್ದು ಗೊತ್ತಲ್ಲ, ರಭಸದಲ್ಲಿ ಸಿಕ್ಕಿದ್ದನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ಅವಳು ಜಾನ್ಯರಂಥ ಋಷಿಯ ಆಶ್ರಮದಲ್ಲಿ ಯಜ್ಞ ನಡೆದಿರುತ್ತೆ, ಅದನ್ನೂ ಕೊಚ್ಕೊಂಡು ಹೋಗ್ಬಿಡ್ತಾಳೆ. ಇದನ್ನು ಕೋಪಗೊಂಡಂಥ ಆ ಮುನಿ ಅವಳನ್ನು ಪೂರ್ತಿ ಗಂಗೆಯನ್ನು ನುಂಗಾಕ್ಬಿಡ್ತಾನೆ. ಈಗ ಇವನಿಗೆ ಇನ್ನೊಂದು ಕಷ್ಟ ಆಗುತ್ತೆ. ದೇವಲೋಕದಿಂದ ಕರ್ಕೊಂಡು ಬಂದಿದ್ದೇ ಕಷ್ಟ, ಇನ್ನು ಭೂಲೋಕದಲ್ಲಿ ಪೂರ್ತಿ ಇಲ್ಲದೆ ಆಗಿಬಿಟ್ರೆ ಮತ್ತೆ ಕರ್ಕೊಂಡ್ಬಂದಿದ್ದು ವ್ಯರ್ಥ ಆಗುತ್ತಲ್ಲ. ಆವಾಗ ಮತ್ತೆ ನಯದಿಂದ ವಿನಯದಿಂದ ಗುರುಗಳಿಗೆ ನಮಸ್ಕಾರ ಮಾಡಿ ಋಷಿಗಳಿಗೆ ಕೇಳಿಕೊಂಡಾಗ, ಹೀಗೆ ನನ್ನ ಪೂರ್ವಜರ ಸದ್ಗತಿಗೋಸ್ಕರ ಕರ್ಕೊಂಡ್ಬಂದಿದ್ದೀನಿ, ದಯವಿಟ್ಟು ಗಂಗೆಯನ್ನು ಬಿಡಿ ಅಂತಂದಾಗ ಆ ಜಾಹ್ನವಿಯವರು ತನ್ನ ಕಿವಿಯಿಂದ ಗಂಗೆಯನ್ನು ಬಿಡ್ತಾರೆ. ಹಾಗಾಗಿ ಗಂಗೆಗೆ ಇನ್ನೊಂದು ಹೆಸರು ಜಾಹ್ನವಿ ಅಂತ ಬಂತು. ಆ ಜಾಹ್ನವಿ ಮುಂದೆ ಹರಿದು ಎಲ್ಲರಿಗೂ
ಸದ್ಗತಿಯನ್ನು ಕೊಟ್ಟು ಅವರೆಲ್ಲರೂ ಉತ್ತಮವಾದಮೇಲೆ ಅವಳು ಗಂಗೋತ್ರಿಯಿಂದ ಬಂದವಳು ಕೊನೆಗೆ ಈ ಕಡೆಗೆ ಸಮುದ್ರಕ್ಕೆ ಸೇರೋವರೆಗೂ ದಾರಿ ಉದ್ದಕ್ಕೂ ಎಲ್ಲರಿಗೂ ಕೂಡ ಪಾಪನಾಶಿನಿ ಪಾಪಹಾರಿಣಿ ಅಂತ ಆಗಿ ಇವತ್ತಿಗೆ ಯಾರೇ ಕೂಡ ಸತ್ತವರ ಹೆಣಗಳನ್ನು ಭಸ್ಮವನ್ನು ಬಿಡೋಕ್ಕೆ ಗಂಗೆಗೆ ಹೋಗ್ತಾರೆ ಅಂದರೆ ಅವರಿಗೆ ಸದ್ಗತಿ ಸಿಕ್ಕುತ್ತೆ ಅಂತ. ಆದರೆ ನಾವು ಇಲ್ಲಿ ಕಲಿಬೇಕಾದಂಥ ಮಕ್ಕಳೇ ಏನು ವಿಚಾರ ಗೊತ್ತಾ? ಒಂದು ಸಂಕಲ್ಪ. ಸಂಕಲ್ಪ ಅಂದ್ರೇನು? ದೃಢವಾದ ಸಂಕಲ್ಪ ಮಾಡಿ ಯಾರಿಗೂ ಆಗಿಲ್ಲ, ನಮ್ಮಪ್ಪನಿಗಾಗಿಲ್ಲ, ಅಜ್ಜನಿಗಾಗಿಲ್ಲ, ಮುತ್ತಜ್ಜನಿಗಾಗಿಲ್ಲ ಅಂತ ಹೇಳಿತರ ಇರೋದಲ್ಲ. ಯಾರಿಗಾಗದಿದ್ದರೂ ಕೂಡ ನಾನು ಮಾಡ್ತೀನಿ ಅಂತ ಧೈರ್ಯದಿಂದ ಹೋಗೋದಿದೆಯಲ್ಲ, ಅದು ಸಂಕಲ್ಪ ಮಾಡಿಕೊಂಡು ದೇವರ ಸಂಕಲ್ಪ ಮಾಡಿದಾಗ ನಮಗೆ ಧೈರ್ಯ ಬರುತ್ತೆ. ಆ ಸಂಕಲ್ಪಕ್ಕೆ ಸರಿಯಾಗಿ ನಮ್ಮ ಕರ್ಮಗಳು. ಆಗ ಅವರು ಹೇಗೆ ದುರಹಂಕಾರದಿಂದ ಮಾತಾಡಿದರು ಋಷಿಗಳೇ ಹಾಗೆ ಮಾತಾಡಿದೆ. ಇವನು ನಯ ವಿನಯದಿಂದ ಗಂಗೆಗೂ ಕೇಳ್ಕೊಂಡ, ಶಿವನಿಗೂ ಕೇಳ್ಕೊಂಡ, ಜನರು ಋಷಿಗಳಿಗೂ ಕೇಳ್ಕೊಂಡ, ಕಪಿಲ ಮುನಿಗಳಿಗೂ ಕೇಳ್ಕೊಂಡ. ಹಾಗೆ ನಾವು ಯಾವಾಗ ನಯ ವಿನಯದಿಂದ ಇನ್ನೊಬ್ಬರಿಗೆ ಕೇಳಿಕೊಂಡು ಅವರ ಅನುಮತಿ ಪಡೆದಾಗ ನಮಗೆ ಒಳ್ಳೆಯದಾಗತ್ತೆ ಅಂತ. ಹಾಗಾಗಿ ಯಾವುದೇ ಪ್ರಯತ್ನ ಮಾಡಿದಾಗ ಅದ್ರ ಪ್ರತಿಫಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಕರ್ಮ ಚೆನ್ನಾಗಿರಬೇಕು. ನಾವು ಮಾಡೋದು ಕಾರಣ ಅಂದರೆ ಇನ್ನೊಬ್ಬರ ಹಿತಕ್ಕಾಗಿ ಮಾಡಿದಾಗ ಅದು ಪ್ರತಿಫಲ ಚೆನ್ನಾಗೇ ಆಗುತ್ತೆ. ಆವಾಗ ನಮ್ಮ ಭವಿಷ್ಯ ಕೂಡ ಉತ್ತಮವಾಗುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ಬನ್ನಿ, ನಾವು ಭಗೀರಥನ ಜಯಂತಿಯ ದಿನ ಭಗೀರಥ ಪ್ರಯತ್ನ ಮಾಡಿದ ಹಾಗೆ ನಮ್ಮ ಬದುಕಿನಲ್ಲೂ ಕೂಡ ಏನಾದರೂ ಸಾಧಿಸಿ ಸಮಾಜಕ್ಕೆ ಉತ್ತಮವಾದಂಥ ಕೆಲಸ ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡಿಕೊಂಡು ಮುಂದೆ ಹೋದಾಗ ಚೆನ್ನಾಗಿರುತ್ತೆ. ಇವತ್ತು ಶಿವನಿಂದ ಸಹಾಯ ಮಾಡೋದನ್ನು ಕಲಿತೀವಿ, ಭಗೀರಥನಿಂದ ಪ್ರಯತ್ನ ಮಾಡೋದನ್ನು ಸಂಕಲ್ಪ ಮಾಡೋದನ್ನು ಕಲಿತೀವಿ, ಗಂಗೆಯಿಂದ ಎಲ್ಲರಿಗೂ ಪಾವನ ಮಾಡಿ ಒಂದು ಬದುಕನ್ನು ಜೀವ ಜಲವಾಗಿ ಇರೋದನ್ನು ನಾವು ಕಲಿತೀವಿ. ಅದರ ಜೊತೆಗೆ ಇವತ್ತು ವಿಶ್ವ ಪುಸ್ತಕ ದಿನ, ಶೇಕ್ಸ್ಪಿಯರ್ ಹುಟ್ಟಿದ ದಿನ. ಹಾಗಾಗಿ ಇವತ್ತು ಪುಸ್ತಕ ಒಂದು ನಿಮ್ಮ ಮೊಬೈಲನ್ನು ಪಕ್ಕದಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಒಂದು ಉತ್ತಮವಾದಂಥ ಪುಸ್ತಕವನ್ನು ಓದಿದರೆ ನಿಮ್ಮ ಬದುಕು ಬಂಗಾರ ಆಗುತ್ತೆ. ನೆನಪಿಟ್ಕೊಳ್ಳಿ, ಮೊಬೈಲ್ ಬಿಟ್ಟು ಪುಸ್ತಕವನ್ನು ಹಿಡ್ಕೊಂಡ್ರೆ ಸೃಜನಶೀಲರಾಗ್ತೀರಿ. ಭಗೀರಥನಿಂದ ಸಂಕಲ್ಪ ಮಾಡಿ ಪ್ರಯತ್ನ ಮಾಡಿದರೆ ನೀವು ಭಗೀರಥನ ಹಾಗೆ ವಿಶ್ವವಿಖ್ಯಾತರಾಗಿ ಯುಗ ಯುಗಗಳು ಕಳೆದರೂ ಕೂಡ ನಾವು ಭಗೀರಥನ ಮರ್ತಿಲ್ಲ. ಹಾಗೆ ನೀವು ಕೂಡ ಸಾಧಕರಾಗಿ ಹೆಸರು ಮಾಡ್ಬೋದು. ಹಾಗಾಗಿ ಮಕ್ಕಳೇ ನೆನಪಿಟ್ಕೊಳ್ಳಿ, ಭಗೀರಥ ಪ್ರಯತ್ನ ನಾವು ಮರೆಯೋದು ಬೇಡ. ಎಲ್ಲರಿಗೂ ಶುಭವಾಗಲಿ.